ನಮಸ್ತೆ ಶಿವ, ಎಲ್ಲರೂ ಮಸ್ತ್ ಅದಿರಿ ಅನ್ಕೊಂತೀನಿ. ನಾವಿವತ್ತು 11ನೇ ಶತಮಾನದ ಶಾಸನವಿರುವ 14ನೇ ಶತಮಾನದಲ್ಲಿ ಈ ದೇವಸ್ಥಾನವನ್ನು ಪುನಃ ಜೀರ್ಣೋದ್ಧಾರ ಮಾಡಲಾಗಿದೆ ಎನ್ನುವ ಶಾಸನ ಹೊಂದಿರುವ, ಗುಪ್ತವಾಗಿ ಕೋಟಿ ಲಿಂಗಗಳನ್ನು ನಿರ್ಮಿಸಿರುವಂತಹ ಪುರ ಸೋಮೇಶ್ವರ ದೇವಸ್ಥಾನವನ್ನು ಇವತ್ತು ನೋಡೋಣ. ಹೊರಗಿನಿಂದ ನೋಡಲು ಈ ದೇವಸ್ಥಾನ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ಯಾಕಂದ್ರೆ ಆಗಿನ ಕಾಲದ ದಾಳಿಕೋರರಿಗೆ ಕಾಣಿಸಬಾರದಂತ ಈ ದೇವಸ್ಥಾನವನ್ನ ನೆಲಮಹಡಿಯ ರೀತಿಯಲ್ಲಿ ನಿರ್ಮಿಸಿದ್ದಾರೆ. ಒಳಗೆ ಹೊರಟಾಗ ಮೊದಲು ಮೇಲಿನ ಭಾಗದಲ್ಲಿ 1 ಮತ್ತು 3 ಹೆಡೆಯ ನಾಗದೇವತೆಗಳ ನಾಗತೋರಣ ಕಾಣಿಸುತ್ತೆ. ಇದರ ಕೆಳಗೆ 3 ಸಾಲಿನ ಲಿಂಗಗಳು ಮತ್ತು ಕಾಮಧೇನು ಕಲ್ಪವೃಕ್ಷವಿನ ದರ್ಶನವಾಗುತ್ತೆ. ಮಧ್ಯದಲ್ಲಿ ವಾಯುಲಿಂಗವನ್ನ ಹೋಲುವ ಈ ಸ್ತಂಭದ ಎದುರಿಗೆ ಪಾರ್ವತಿಯು ಪರಮೇಶ್ವರನ ತೊಡೆ ಮೇಲೆ ಕುಳಿತಿರುವ ವಿಶೇಷವಾದ ಪಾರ್ವತಿ ಪರಮೇಶ್ವರರ ಮೂರ್ತಿ, ಬಲಕ್ಕೆ ನವಿಲಿನ ಮೇಲೆ ಕುಳಿತಿರುವ ಷಣ್ಮುಖ, ಎಡಕ್ಕೆ ಗಣೇಶನ ಪಕ್ಕದಲ್ಲಿ ಈ ದೇವಸ್ಥಾನ ನೋಡಲು ಎಷ್ಟು ಸುಂದರವಾಗಿದೆ ಅಂತ ಆಶ್ಚರ್ಯದಿಂದ ಎದೆ ಮೇಲೆ ಕೈ ಇಟ್ಕೊಂಡು ನೋಡ್ತಿರುವ 2 ಮೂರ್ತಿಗಳನ್ನ ನೋಡ್ತೀವಿ. ಈ ದೇವಸ್ಥಾನದಲ್ಲಿ ಸುಲಭವಾಗಿ ಜನರಿಗೆ ಸಿಗದಿರೋ ಹಾಗೆ 7 ಆಂಜನೇಯನ ಮೂರ್ತಿಗಳಿವೆ ಅಂತೆ. ಯಾರು ಆ 7 ಆಂಜನೇಯನ ಮೂರ್ತಿಗಳನ್ನ ನೋಡ್ತಾರೋ ಅವರಿಗೆ ಮುಕ್ತಿ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಆಂಜನೇಯನ ಮೂರ್ತಿಗಳನ್ನ ಹುಡುಕ್ತಾ ಹೊರಟಾಗ ಮೇಲೆ ಗೋಡೆಗಳ ನಡುವೆ ಒಂದು ಆಂಜನೇಯನ ಮೂರ್ತಿ ನೋಡಕ್ಕೆ ಸಿಗುತ್ತೆ. ಮುಂದೆ ಬೇಡರ್ ಕಣ್ಣಪ್ಪ ಹೊಡೆದ ಬಾಣದಿಂದ ಬಿಲ್ವಪತ್ರೆ ಅಥವಾ ಜೇನು ಗಿಡದಿಂದ ಶಿವಲಿಂಗದ ಮೇಲೆ ಬೀಳ್ತಿರೋ ಹಾಗೆ ಚಿತ್ರಿಸಿರುವ ಚಿತ್ರದ ಕೆಳಭಾಗದಲ್ಲಿ ಒಂದು ಸಣ್ಣ ಆಂಜನೇಯನ ಮೂರ್ತಿ ನೋಡಕ್ಕೆ ಸಿಗುತ್ತೆ. ಇಲ್ಲಿ ಗರ್ಭಗುಡಿ ಖಾಲಿ ಇದೆ. ಮೇಲೆ ನೋಡಿದರೆ ಆಂಜನೇಯನ ಮೂರ್ತಿ ಇದೆ. ಮೊದಲ ಸಲ ನಾನು ಗರ್ಭಗುಡಿಯ ಮೇಲ್ಭಾಗದಲ್ಲಿ ದೇವರನ್ನ ನೋಡ್ತಿರೋದು. ಹಿಂದಿನ ಕಾಲದಲ್ಲಿ ಉಳಿದ 3 ಮೂರ್ತಿಗಳನ್ನ ನೋಡಿದ್ರು ಅಂತ ಕೇಳಿದೀವಿ, ಆದ್ರೆ ಅವು ಈಗಿನ ಯಾರ ಕಣ್ಣಿಗೂ ಕಾಣಿಸಿಲ್ಲ ಅಂತ ಈ ಹಳ್ಳಿ ಜನ ಹೇಳ್ತಾರೆ. ಸೋಮೇಶ್ವರ ಗರ್ಭಗುಡಿಯ ಮುಂದೆ ಅಪರೂಪಕ್ಕೆ ನೋಡೋಕೆ ಸಿಗುವ 4 ಮುಖದ ನಂದಿ ಇದೆ. ಈ ದೇವಸ್ಥಾನದ ಸುತ್ತಲೂ ಲಿಂಗಗಳಿರೋದ್ರಿಂದ ಈ ತರಹ 4 ದಿಕ್ಕಿಗೂ ಮುಖ ಮಾಡಿರುವ ಹಾಗೆ ಚತುರ್ಮುಖ ನಂದಿಯನ್ನ ಸ್ಥಾಪಿಸಿದ್ದಾರಂತೆ. ನಂದಿಯ ಮೇಲೊಂದು ಲಿಂಗವಿದೆ. ಹಾಗೆ ಆನೆಯ ಮೇಲೆಯೂ ಲಿಂಗಗಳನ್ನ ನೋಡಬಹುದು. ಬಲಭಾಗದಲ್ಲಿ ಮಹಿಷಾಸುರ ಮರ್ದಿನಿ ಮತ್ತು ಎಡಭಾಗದಲ್ಲಿ ಶ್ರೀರಾಮ ದೇವರು. ಕೆಳಗಡೆ ಬರ್ತೀವಿ. 3 ಫುಟ್ ಕೆಳಗಡೆ ಇಳಿದು ಬಂದಾಗ ಪ್ರಥಮವಾಗಿ ನಮ್ಗೆ ನಂದಿ ದರ್ಶನ ಆಗ್ತಾನೆ. ನಂದಿ ಅಂದ್ರೆ ಬಸವಣ್ಣ ಮುಂದೆ ಪುಷ್ಕರಣಿ ಅಂದ್ರೆ ಬಾವಿ. ಈ ಬಾವಿ ವಿಶೇಷ ಏನಂದ್ರೆ ಸರ, ಈ ಬಾವಿಗೆ ಒಟ್ಟು ಬಿಸಿಲು ಗಾಳಿ ಏನು ಬೀಳಲ್ಲ. ನಂದಿಯ ಮುಂದಿರುವ ಈ ಬಾವಿಯ ನೀರು ಯಾವತ್ತೂ ಬತ್ತಿಲ್ಲವಂತೆ. ದಿನನಿತ್ಯ ಇದೇ ನೀರಿನಿಂದ ದೇವರಿಗೆ ಅಭಿಷೇಕವನ್ನ ಮಾಡ್ತಾರಂತೆ. ಈ ಲಿಂಗ ವಿಶೇಷ ಏನಂದ್ರೆ ನೀರೋಗ ಪಾಣಿಜಲ ಇದೆಯಲ್ಲ ಸರ್, ಇದು ನೀರೋಗ ಪಾಣಿಜಲ ಎಲ್ಲಾ ಲಿಂಗಕ್ಕೂ ನಮ್ ದರ್ಶನಕ್ಕೆ ಬಲಗಡೆ ಇರ್ಬೇಕು. ಇದು ತನಗ ಬಲಗಡೆ ನಮ್ಗೆ ಎಡಗಡೆ. ಇದೊಂದು ವಿಶೇಷತೆ ಅಂತ ಹೇಳ್ಬೋದು. ಎತ್ತಿನ ಬಂಡಿಯಲ್ಲಿ ಕೈಲಾಸಕ್ಕೆ ಹೋಗುವ ಹಾಗೆ ಬಿಡಿಸಿರುವ ಕೈಲಾಸ ಪರ್ವ. ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಚಂದ್ರದೇವರ ಮೂರ್ತಿ ಇದೆ. ಅದರ ಎದುರುಗಡೆಯೇ ಸೂರ್ಯದೇವರ ಮೂರ್ತಿಯೂ ಇದೆ. ನಾವು ದೇವಸ್ಥಾನದಲ್ಲಿ ನವಗ್ರಹಗಳನ್ನು ಮೂರ್ತಿಗಳ ರೂಪದಲ್ಲಿ ನೋಡಿರ್ತೀವಿ, ಆದರೆ ಇಲ್ಲಿ ಲಿಂಗಗಳ ರೂಪದಲ್ಲಿ ನವಗ್ರಹಗಳನ್ನು ನೋಡಬಹುದು. ಇದನ್ನ ನಾಗಬುಟ್ಟಿ ಅಥವಾ ಗಂಧ ತೆಗೆಯೋ ಕಲ್ಲು ಅಂತ ಕರೀತಾರೆ. ನಾನೀಗ ಒಂದೇ ಲಿಂಗದ ಸುತ್ತಲೂ 1, 2, 3, 5, 9, 11 ಮತ್ತು 51, 101, 501, 1001, 1000ಕ್ಕೂ ಹೆಚ್ಚು ಲಿಂಗಗಳಿರೋ ಶಿವಲಿಂಗಗಳ ಲೋಕವನ್ನು ತೋರಿಸ್ತೀನಿ ನೋಡಿ.
ಒಂದೇ ಸಮಯದಲ್ಲಿ ಅದೇ ಸ್ಥಳದಲ್ಲಿ ಸಾವಿರಾರು ಲಿಂಗಗಳಿಗೆ ಪೂಜೆ ಅಭಿಷೇಕ ಮಾಡೋಕ್ಕೆ ಸಾಧ್ಯವಿರುವ ಜಾಗ ಇದಾಗಿದೆ. ಅದಕ್ಕೆ ಕಾಲಿದ್ರೆ ಹಂಪಿ ನೋಡು, ಪುಣ್ಯ ಮಾಡಿದ್ರೆ ಪುರ ನೋಡು ಅಂತ ಹೇಳ್ತಾರೆ. ಈ ಜಾಗದಲ್ಲಿ ಕೋಟಿ ಲಿಂಗಗಳಿರುವ ಕಾರಣದಿಂದ ಭಕ್ತರಿಗೆ ಎಲ್ಲ ಲಿಂಗಗಳಿಗೂ ನೈವೇದ್ಯವನ್ನು ಸಮರ್ಪಣೆ ಮಾಡುವುದು ಕಷ್ಟದ ವಿಷಯ. ಆದ್ದರಿಂದ ಈ ಅರಿವಾಣದ ತಟ್ಟೆಯಲ್ಲಿ ಭಕ್ತರು ತಂದಂತಹ ನೈವೇದ್ಯವನ್ನು ಇಟ್ಟು ಇದನ್ನು 3 ಸುತ್ತು ತಿರುಗಿಸಿದರೆ ಎಲ್ಲ ಲಿಂಗಗಳಿಗೂ ನೈವೇದ್ಯ ಸಮರ್ಪಣೆಯಾದ ಹಾಗೆ. ಇದು ವಿಶೇಷವಾದ 3 ಕಾಲಿನ ಮಂಚವಿರುವ ಜಾಗ. ಮಂಚದ ಕಾಲಿನ ಕೆಳಭಾಗದಲ್ಲಿ ಆನೆ, ಆನೆಯ ಮೇಲೆ ಆನೆಯ ಕಾಲುಗಳಿರುವ 3 ಕಾಲಿನ ನಾಗಮಂಚ. ಹಂಪಿಯಿಂದ ಈ ದೇವಸ್ಥಾನಕ್ಕೆ ಸುರಂಗ ಮಾರ್ಗವಿದೆಯಂತೆ. 7 ಹೆಡೆಯ ಸರ್ಪ ಹಗಲೆಲ್ಲ ಹಂಪಿಯ ಕಾವಲಾಗಿದ್ದು ರಾತ್ರಿ ಆದಾಗ ಸುರಂಗ ಮಾರ್ಗದ ಮೂಲಕ ಬಂದು ಇಲ್ಲಿ ಮಲಗಿ ಹೋಗ್ತಿತ್ತಂತೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಫಾಲೋ, ಸಬ್ಸ್ಕ್ರೈಬ್ ಮಾಡಿ ಶಿವ ಅಂತ ಹೇಳ್ತಾ ಮತ್ತೆ ಸಿಗೋಣ. ಇಷ್ಟೊತ್ತು ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.